ಮೇಡಮ್ ನಮಸ್ಕಾರ ಸರ್. ನಮಸ್ಕಾರ. ನೋಡಿ ವೀಕ್ಷಕರ, ಇದು ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರ್ತಕ್ಕಂಥ SC ಒಳಜಾತಿಗಳ ಸಮೀಕ್ಷೆ ಕಾರ್ಯ ಯಶಸ್ವಿಯಾಗಿ ಅನೇಕ ಸ್ವಯಂ ಸೇವಕರ ಒಂದು ಸಹಕಾರದೊಂದಿಗೆ ಎಲ್ಲ BBMP ಅಧಿಕಾರಿಗಳು ಮತ್ತು ಸರ್ಕಾರದಿಂದ ನೇಮಿಸಲ್ಪಟ್ಟಿರತಕ್ಕಂಥ ಎಲ್ಲ ಗಣತಿದಾರರು ಕೂಡ ಮಾಡ್ತಾ ಬಂದಿದ್ದಾರೆ. ಬನ್ನಿ, ಇವತ್ತು ಕೊನೆಯ ದಿನವಾದರೂ ಕೂಡ ನಿಗದಿತ ಸಮಯಕ್ಕಿಂತ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಬ್ಬನ ಮಾತನಾಡಿಸಿ ಸಮೀಕ್ಷೆಯ ಒಂದು ಸ್ಥಿತಿಗತಿಗಳನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಸರ್, ನನಗೆ ನರ್ವಸ್ ಸರ್ ಮಾತಾಡೋಕ್ಕೆ. ನಿಮ್ಮ ಹೆಸರು ಹೇಳಿ ಹೋಗ್ಲಿ. ನನ್ನ ಹೆಸರು ಪ್ರಮೀಳಾ. ಏನಾಗಿದ್ರಪ್ಪ ಇಲ್ಲಿ? ಸರ್, ನಾವು ಆಶಾ ಕಾರ್ಯಕರ್ತೆ. ಆಶಾ ಕಾರ್ಯಕರ್ತೆ. ಈಗ ಸಮೀಕ್ಷೆಯ ಇವತ್ತು ಕೊನೆ ದಿನ ಅಲ್ವಾ? ಹಾಂ, ಹೌದು. ಹೇಗೆ ಅನಿಸ್ತು ನಿಮ್ಮ ಸ್ಥಿತಿಗತಿ ಹೇಗಿದೆ? ಸರ್, ನಮ್ಮ ಸ್ಥಿತಿಗತಿ ಹೇಳಂಗೆ ಇಲ್ಲ. 1.5 ತಿಂಗಳಿಂದ ಅಲ್ಲ, ಈ ಸಮೀಕ್ಷೆ ಯಶಸ್ವಿಯಾಗಿ ಆಯ್ತಾ ನಿಮ್ಮ ಪ್ರಕಾರ? ಸರ್, ನಾವು 100% ಮಾಡಿರೋದ್ರಿಂದ ನಮ್ಗೆ ಯಶಸ್ವಿನೇ ಅನ್ಕೊಂಡಿದ್ವಿ. ಇವ್ರು ಎಷ್ಟೇ ಒತ್ತಲ್ ಕರೆದ್ರು ನಾವು ಮಾಡಿದ್ವಿ. ಮನೆಗೆ ಹೋಗಿ ಸ್ಟಿಕ್ಕರಿಂಗು ಆಗಿದೆ. ಇಲ್ಲಿ ಕುತ್ಕೊಂಡು ಎನಿಮಿನೇಟರ್ಸ್ ವರ್ಕು ಮಾಡ್ತಾ ಇದೀವಿ. ನಮ್ಗೆ ಅನ್ಸಿದೆ ಯಶಸ್ವಿ ಅಂತ. ಹೌದಾ? ಸೊ ನೀವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಸಿಗ್ತಾ ಇದ್ದಂಥ ಪ್ರತಿಕ್ರಿಯೆಗೆ ಇಲ್ಲಿ ಕೇಂದ್ರದಲ್ಲಿ ಕುತ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ಸಿಗ್ತಾ ಇರೋ ಪ್ರತಿಕ್ರಿಯೆಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಸರ್, ಏನಿಲ್ಲ. ಅಲ್ಲಿ ಸಿಕ್ಕಿಲ್ಲ ಅಂದರೆ ಫೀಲ್ಡಲ್ಲೇ ಮಾಡೋದ್ರಿಂದ ಅವ್ರು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬಂದವ್ರಿಗೂ ಮಾಡ್ತಿರೋದ್ರಿಂದ ಅವರು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ನಿಮ್ಗೆ ಏನಾದ್ರು ಕೈಗಟ್ಟೆಗಳು ಅಥವಾ ಸರಿಯಾದ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಏನಾದ್ರು ಅನ್ಸಿದೆ? ರಂಗನಾಥ್ ಕಾಲೋನಿಯಲ್ಲಿ 1-2 ಆಗಿದೆ. ಒಬ್ರು ಹೊರಗಡೆ ಕುತ್ಕೊಂಡು ಬೈದೇ ಬಿಟ್ರು, ಈ ಗೌರ್ಮೆಂಟ್ ಏನು ಕೊಡಲ್ಲ, ಇದನ್ನೆಲ್ಲ ಯಾಕೆ ಮಾಡಕ್ಕೆ ಬರ್ತೀರಾ ಅಂತ. 1-2-3 ಮನೇಲಿ ಆಗಿದೆ. ಆಮೇಲೆ ಸಾಕಷ್ಟು ಜನ ರೇಷನ್ ಕಾರ್ಡು ಅದು ಇದು ಕೇಳಿದಾಗ ಸ್ವಲ್ಪ ಹಿಂಜರಿಕೆ ಆಗಿದ್ದಂಥ ದೂರುಗಳು ನಮ್ಮ ವಾಹಿನಿಗೆ ಬಂತು. ಆ ಥರ ಏನೋ ಆಯ್ತಾ? ಅಂದರೆ ಸರ್, ರೇಷನ್ ಕಾರ್ಡ್ ಇದೆ ಅಂತ ತೋರಿಸಿ ಅಂತ ಹೇಳಿದಾಗ BPL ಕಾರ್ಡ್ ಎಲ್ಲಿ ಕ್ಯಾನ್ಸಲ್ ಮಾಡ್ತಾರೋ ಅಂತ ಇಷ್ಟೆಲ್ಲ ಡೀಟೇಲ್ಸ್ ಕೇಳೋದ್ರಿಂದ ಎಲ್ಲಿ ಎಲ್ಲ ಕಳ್ಕೋತಾರೇನೋ ಅನ್ನೋದ್ರಲ್ಲಿ ಯಾರೋ ಒಬ್ಬೊಬ್ರು ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಹೌದಾ? ಮತ್ತೊಮ್ಮೆ ತಮ್ಮ ಹೆಸರು ನಮ್ಮ ವೀಕ್ಷಕರಿಗೆ. ಪ್ರಮೀಳಾ, ನಿಮ್ಮ ಮಿಸಸ್ ಅವ್ರ ಫ್ರೆಂಡೇ ನಾನು. ಹೌದಾ? ಸಂತೋಷ ಮ್ಯಾಮ್. ನಿಮ್ಮ ಒಳ್ಳೆ ಕೆಲಸ ಹೀಗೆ ಮುಂದುವರಿತಲ್ಲ ಅಂತ ಆಶಿಸ್ತಾ ಇದ್ವಿ. ಬನ್ನಿ. ಇದು ಮಾಡಬೇಡಿ, ನನಗೆ ಭಯ. ಟೆಲಿಕಾಸ್ಟ್ ಮಾಡಬೇಡಿ. ಈಗ ನಮ್ಮೊಂದಿಗೆ ಸ್ವಯಂ ಸೇವಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಿವಕುಮಾರ್ ಅವರಿದ್ದಾರೆ. ನಮಸ್ತೆ ಶಿವಕುಮಾರ್ ಸರ್. ನಮಸ್ಕಾರ ಸರ್. ಹೇಳಿ, ಈಗ ಸಮೀಕ್ಷೆ ಇವತ್ತಿನವರೆಗೂ ಯಾವ ರೀತಿ ಯಾವ ಹಂತಕ್ಕೆ ಬಂದು ತಲುಪಿದೆ ನಿಮ್ಮ ಪ್ರಕಾರ? ಸರ್, ನಿನ್ನೆ ನೈಟ್ವರೆಗೂ 72% ಆಗಿದೆ. ನಮ್ಮ ಓವರ್ ಚಾಮರಾಜಪೇಟೆ 72% ಆಗಿದೆ. ನಾವೆಲ್ಲ ಸ್ವಯಂ ಸೇವಕರು ಪಾಲ್ಗೊಳ್ಳೋಕೆ ಮುಂಚೆ 45% ಅಲ್ಲಿ ನಿಂತೋಗಿತ್ತು. ನಾವೆಲ್ಲ ನೋಡಿ ತುಂಬ ಬೇಜಾರಾಯಿತು. ನಮ್ಮ ಸಮುದಾಯ ಈ ಥರ ಇದ್ದರೆ ಹೆಂಗೆ ಮುಂದಿನ ದಿನಗಳು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಸ್ವಯಂ ಸೇವಕರು ಒಂದು 6 ಜನ ಸೇರಿಕೊಂಡು ನಮ್ಮ ಗುರು ಅಸುರ ನರಸಿಂಹ ಅವರು, ನಮ್ಮ NCC ಮೂರ್ತಿ ಅವರು, ನಮ್ಮ ಪ್ರತಾಪ್ ಅವರು, ಸೂರ್ಯ ಅವರು, ನಾನು ಶಿವಕುಮಾರ್ ಅಂತ ನಾನು, ಮತ್ತು ನಮ್ಮ ಚೆನ್ನಣ್ಣ, ಮತ್ತು ಬಂದ್ಬಿಟ್ಟು ನಮ್ಮ MCOM ಮೂರ್ತಿ ಅವರು, ಸುಮಾರು ಜನ ನಮಗೆಲ್ಲ ವಾಲಂಟಿಯರ್ ಸೇರಿಕೊಂಡು ನಾವೆಲ್ಲ ಮಾಡಿದ್ದೀವಿ. ನಾವು ಮನೆಗೂ ತಮಟೆ ಪ್ರಚಾರ ಮಾಡಿ ಮತ್ತು ಮೈಕ್ರೋಫೋನ್ಗಳಿಂದ ಮುಖಾಂತರ ಮಾತಾಡಿಸಿ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಮನೆಗೂ ಕರ್ಕೊಂಡ್ಬಂದು ಚಿಕ್ಕ ಮಕ್ಕಳದ್ದು ಬಿಟ್ಟೋಗಿದ್ರು. ಚಿಕ್ಕ ಮಕ್ಕಳದ್ದು ತುಂಬ ಸಮಸ್ಯೆ ಇತ್ತು ನಮ್ಮ ಇದರಲ್ಲಿ ಬಡಾವಣೆಯಲ್ಲಿ. ಟೀಚರ್ಗಳು ಬಂದಾಗ ಆಧಾರ್ ಕಾರ್ಡಲ್ಲಿ ರೇಷನ್ ಕಾರ್ಡ್ ನೋಡ್ಕೊಂಡು ಅಪ್ಡೇಟ್ ಮಾಡಿದ್ರು. ಚಿಕ್ಕ ಮಕ್ಕಳದೆಲ್ಲ ತುಂಬ ಬಿಟ್ಟೋಗಿತ್ತು. ಆದ್ದರಿಂದ ನಾವೆಲ್ಲ ಉನ್ನತ ಮಟ್ಟದಲ್ಲಿ ನಾವು KH ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿ ಸಮಯಾವಕಾಶ ಇನ್ನೂ 1 ವಾರ ತಗೊಂಡು ಅವ್ರಿಗೆ ಉನ್ನತ ಆಫೀಸರ್ಗಳೆಲ್ಲ ನಾವೆಲ್ಲ ತಿಳಿಸಿ BBMP ಉನ್ನತ ಅಧಿಕಾರಿಗಳಿಗೆಲ್ಲ ಹಿಂಗೆ ಸಮಸ್ಯೆ ಆಗಿದೆ ಅಂದಾಗ ಅವರೆಲ್ಲ ಏನು ಬೇಕು ನಮಗೆಲ್ಲ ಕೇಳಿದಾಗ ಅವ್ರಿಗೆಲ್ಲ ಹೇಳಿದ್ವಿ. ಹಿಂಗೆ ಇದೆ ಸರ್ ನಮಗೆ. ಮತ್ತು ನಮ್ಮ ವಾರ್ಡಲ್ಲೆಲ್ಲ ಲೇಬರರ್ಸ್ ಜಾಸ್ತಿ. ಇಲ್ಲಿ ಎಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಅವ್ರು ಬರೋದಕ್ಕೆ 3 ಗಂಟೆ ಆಗುತ್ತೆ. ನಿಮ್ಮ ಟೀಚರ್ಸ್ಗಳು 3 ಗಂಟೆಗೆ ಮನೆಗೆ ಹೋಗಿರ್ತಾರೆ. ಹಿಂಗಾಗಿ ಸಮಸ್ಯೆ ಆಗಿ ನಮ್ಮ ಪರ್ಸೆಂಟೇಜ್ ಬರ್ತಲ್ಲ ನಮ್ಮ ಬಡಾವಣೆಗಳಲ್ಲಿ, SC ಕಾಲೋನಿಗಳಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ವಿ. ಆದ್ದರಿಂದ ಅವರು ನಮ್ಗೆ ಒಪ್ಕೊಂಡು ಏನು ಬೇಕು ನಿಮ್ಗೆ ಅಂತ ಕೇಳಿದಾಗ ನಮ್ಗೆ ಹೇಳಿದ್ವಿ ನಾವು ಈ ಥರ ನಮಗೆಲ್ಲ ನಮ್ಮ ಲೇಬರ್ಸ್ ಎಲ್ಲ 3 o'clock ಬರೋದಂತ. ಅದರಿಂದ 3 o'clock 8 o'clock ನಾವು ಮಾಡ್ಕೊಡ್ತೀವಿ ಅಂತೇಳಿ ಮಾಡ್ಕೊಟ್ಟಂಗೆ ಮಾಡಿಸಿದ್ದೀವಿ ಸರ್. ಈಗಾಗಲೇ ಆಲ್ಮೋಸ್ಟ್ ನಮ್ಮ ಬಡಾವಣೆ ಚಾಮರಾಜಪೇಟೆಯಲ್ಲಿ ನಾವು 80% ರೀಚ್ ಆಗಿದೆ ಸರ್. ನಾವು ಆಲ್ಮೋಸ್ಟ್ ನಮ್ಮೆಲ್ಲ ಎಫರ್ಟ್ಸಿಂದ ಎಲ್ಲ ಇಲ್ಲಿರೋ ಮೀಡಿಯಾ ಅವರ ಎಫರ್ಟು, ಇಲ್ಲಿರೋ ನಮ್ಮ ಇವರು ಅಷ್ಟೇ, ನಮ್ಮ ಆಶಾ ಕಾರ್ಯಕರ್ತರಾಗಲಿ, ನಮ್ಮ BBMP ಯಾರು ಎನ್ಲಿಮೇಟ್ ಇರ್ತಿದ್ದಾರೋ ಅವರೆಲ್ಲ ನಮಗೆಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟು ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್ ಪಾಪ. ಹೌದು ಮೇಡಮ್ ನಮಸ್ತೆ ಸರ್. ನಮಸ್ತೆ ಸರ್. ಸಮಾಜ ಸೇವೆಗೆ ಜನನಾಯಕಿಯಾಗಿದ್ದೀರಿ. ಸೊ ನಿಮಗೆ ಸಮೀಕ್ಷೆಯ ಒಂದು ಇದು ಕೆಲಸ ಸರ್ಕಾರದ ವತಿಯಿಂದ ಸರಿ ಇದೆ ಅಂತ? ಸರಿ ಇದೆ ಸರ್. ಯಾಕಂದರೆ ಈ ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಮ್ಮ ಚಲವಾದಿಪಲ್ಯ ವಾರ್ಡಲ್ಲಿ ಆಲ್ಮೋಸ್ಟ್ ತುಂಬ ಜನದ್ದು ಬಿಟ್ಟಿತ್ತು ಸರ್. ಇವಾಗ ಆಲ್ಮೋಸ್ಟ್ ನಾವು 95% ನಾವು ಕವರ್ ಮಾಡಿದ್ದೀವಿ. 95% ಮಾಡಿದ್ದೀವಿ ಚಲವಾದಿಪಲ್ಯ ವಾರ್ಡಲ್ಲಿ. ನಾನಾಗಲಿ, ನಮ್ಮ ಹಸ್ಬೆಂಡು ಡಾಕ್ಟರ್ N ಪರಮೇಶ್ವರ್ ಅವರು ಮತ್ತು ಸೂರ್ಯ ಮೋಹನ್ ಸರು ನಾವೆಲ್ಲ ಸತತವಾಗಿ ನಿಂತ್ಕೊಂಡು ಅಲ್ಲಿ ಚಲವಾದಿಪಲ್ಯ ವಾರ್ಡಲ್ಲಿ 95% ನಾವು ಕವರ್ ಮಾಡಿಬಿಟ್ಟಿದ್ದೀವಿ.
ಇವತ್ತು ಇನ್ನೂ ಸುಮಾರು ಜನದ್ದು ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಅವ್ರದ್ದು ಇಲ್ಲಿ ಬಂದು ನಾವು ಅವ್ರದ್ದು ಎಂಟ್ರಿ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವು ಅಲ್ಲಿಂದ ಇಲ್ಲಿ ಇಲ್ಲಿಗೆ ಬಂದಿದ್ವಿ. ಹೌದು, ಅವ್ರದ್ದು ಮಿಸ್ ಆಗಬಾರ್ದು ಅಂತ. ತುಂಬ ಸಂತೋಷ. ಬನ್ನಿ ಮೂರ್ತಿ brother, ಬನ್ನಿ 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 ಕೂರಿ. ಇಲ್ಲ ಬನ್ನಿ ಬನ್ನಿ ಮಾತಾಡೋಣ ಸರ್. ಇಲ್ಲ ಇಲ್ಲಿ ಬನ್ನಿ, ಪರವಾಗಿಲ್ಲ. ಇದು ಫೋಟೋ ಕೊಟ್ಟು ಅವ್ರ ವಿಚಾರ ಮಾಡಿ ತಿಳಿಯಲಿ ಅನ್ನೋ ಉದ್ದೇಶಕ್ಕೆ ಬನ್ನಿ, ಪರವಾಗಿಲ್ಲ. ಅದರಲ್ಲಿ ನಾವು ಲುಕ್ಕು ಚೆನ್ನಾಗಿ ಕಾಣೋದಷ್ಟು ಕೆಲಸ ಮಾಡಲ್ಲ ಅಂತ. ಈಗ ನೋಡ್ರಿ, ಚೆನ್ನಾಗಿ ಬಂದು ನಾನು ಕೆಲಸ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಇಲ್ಲಿ ಬನ್ನಿ, ನೀವು ಅದೇ ಹೇಳ್ತಾ ಇದ್ದಾರೆ. ಈಗ ಹೇಳಿ ಮೇಡಮ್, ನೀವು ಕೂಡ ಇರ್ತಕ್ಕಂಥ ಸ್ಥಳ ಹೆಂಗಾಗತ್ತಂದ್ರೆ ಒಳ ಮೀಸಲಾತಿಗೆ ಸ್ವಲ್ಪ ವಿರೋಧ ಅಂತ ಇರುವಂತ ಏರಿಯಾಗಳು ಅಂತ ಒಂದು ಹೆಸರಿದೆ. ಯಾಕೆ ಅಂತಂದ್ರೆ ಮಾದಿಗ ಆಗಿರ್ಬೋದು, ಈ ಒಂದು SC ಇರತಕ್ಕಂಥ ಪ್ರದೇಶಗಳಲ್ಲಿ ಒಂದು ಊಹಾಪೋಹ ಇತ್ತು ಬಿಗಿನಿಂಗ್ ಅಲ್ಲಿ, ಆ ಮಾದಿಗರಿಗೆ ಹೆಚ್ಚಿಗೆ ಸಿಕ್ಬಿಡ್ತದೇನೋ ಅಥವಾ ನಮ್ಮ ಕಡಿಮೆ ಆಗ್ಬಿಡ್ತದೇನೋ ಅಂತ. ಆ ರೀತಿ ಏನಾದ್ರು ಕಡಿಮೆ ಘಟನೆ ನಿಮ್ಗೆ ಏನಾದ್ರು ನಡೀತಾ ಇದೆ? ಆ ಥರ ಯಾವುದು ನಡೆದಿಲ್ಲ. ಆ ಥರ ಘಟನೆಗಳು ಯಾವುದೂ ನಡೆದಿಲ್ಲ ಸರ್. ಯಾಕಂದರೆ ಇದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಅರಿವು ಇಲ್ಲ ನಾವಿರೋ ಪ್ರದೇಶಗಳಲ್ಲಿ. ಹಾಗಾಗಿ ಯಾರೂ ಅದರ ಹೇಳಬೇಕಂದ್ರೆ ಇದ್ರ ಸಮೀಕ್ಷೆ ಅಂತಲೇ ಗೊತ್ತಿಲ್ಲ. ಒಳ ಮೀಸಲಾತಿಗಾಗಿ ಸಮೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಇಲ್ಲ. ಇದು ಏನು ಅಂತ ಕೇಳೋರೆ 90% ಇರೋದ್ರಿಂದ ಎಲ್ಲೂ ನಮಗೆ ಆ ರೀತಿಯ ಇನ್ಸಿಡೆಂಟ್ಗಳು ನಡೆದಿಲ್ಲ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ಮೂಲ ಜಾತಿಯನ್ನು ತಿಳಿಸಿ ಈ ವಿಷಯಕ್ಕೋಸ್ಕರ ಈ ಸಮೀಕ್ಷೆ ಮಾಡ್ತಾರೋದು ಅಂತೇಳಿ ಮನೆಯವ್ರನ್ನ ಕರ್ಕೊಂಬಂದು ಅದರ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ 95% ಮಾಡಿ ಸಕ್ಸಸ್ ಮಾಡಿದ್ದೀವಿ. ಇನ್ನು ಉಳಿಕೆಯವ್ರನ್ನ ಅಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ ಕರ್ಕೊಂಬಂದು ಮಾಡಿಸ್ತಾ ಇದ್ದೀವಿ. ಸರ್, ಜನಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕ್ಯಾಸ್ಟ್ ಸರ್ವೆ ಅಂತ ಹೋದರೆ ಏನಂತ ಕೇಳ್ತಾ ಇದ್ದಾರೆ ಅವರು. ಯಾತಕ್ಕೆ ಮಾಡ್ತಾಯಿದ್ದೀರಾ ನೀವು, ಇದೇನು ಕೆಲಸ ಸಿಗುತ್ತಾ, ಏನಾಗ್ತದೆ, ಫಸ್ಟು ಆ ಒಂದು ಇದನ್ನು ನಾವು ಅವ್ರಿಗೆ ತಲುಪಿಸ್ಬೇಕು. ಇದು ನಾವು ಯಾತಕ್ಕೆ ಮಾಡ್ತಾಯಿದ್ದೀವಿ, ಅವ್ರಿಗೆ ಏನಕ್ಕೆ ಫ್ಯೂಚರ್ಗೆ ಏನು ಯೂಸ್ ಆಗುತ್ತೆ, ಅವ್ರಿಗಾಗಲಿ ಅವ್ರ ಮಕ್ಳಿಗಾಗಲಿ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಫಸ್ಟ್ ನಾವು ಜನಕ್ಕೆ ಅದನ್ನು ತಲುಪಿಸ್ಬೇಕು. ಯಾಕಂದರೆ ಅವ್ರಿಗೆ ಏನಂತಲೇ ಗೊತ್ತಿಲ್ಲ. ಕ್ಯಾಸ್ಟ್ ಸರ್ವೆ ಬಂದಿದ್ರ ಅಂದರೆ ಏನೋ ಬಂದರು ಎಂಟ್ರಿ ಮಾಡ್ಕೊಂಡು ಹೋದ್ರು ಅಷ್ಟೇ ಅವ್ರಿಗೆ ಗೊತ್ತಿರೋದು. ಫಸ್ಟ್ ಇದನ್ನು ನಾವು ಅವ್ರಿಗೆ ಏನಂತ ಗೊತ್ತಾಗಿಸ್ಬೇಕು ಫಸ್ಟು. ಒಟ್ಟಲ್ಲಿ ನಿಮಗೆ ಈ ಸಮೀಕ್ಷೆ ನಡೀತಾ ಇರೋದು, ಅದರಲ್ಲಿ ನೀವು ಪಾಲ್ಗೊಂಡು ಮಾಡ್ತಾ ಇರೋದು ಸರ್, ನನಗೆ ತುಂಬ ತೃಪ್ತಿ. ನಾನು ಲಕ್ಕಿ ಅನಿಸ್ತಾ ಇದೆ. ನಾನು ಇದು ಈ ಒಂದು ಜವಾಬ್ದಾರಿ ನನಗೂ ಸಿಕ್ಕಿದೆ ಅಂದರೆ ರಿಯಲಿ ಐ ಆಮ್ ವೆರಿ ಲಕ್ಕಿ ಅನಿಸ್ತಾ ಇದೆ. ನೀವೇಳೋ ಕೆಲಸ ನಾನು ಸೇರಿಸ್ಬೇಕಂತ ಇಷ್ಟಪಡ್ತೀನಿ. ಏನಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹುಟ್ಟಿರಬೇಕಿತ್ತು ಅಂತ ಎಷ್ಟೋ ಸನ್ನಿವೇಶಗಳು ನಮಗೆ ಅನಿಸಿರ್ತದೆ. ಯಾಕಂದರೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನಗಳು ನಡೆದಿರ್ತವೆ. ಈಗಲೂ ಕೂಡ ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ನಡೆಯಬೇಕಾದ್ರೆ ನಾವು ನೀವೆಲ್ಲರೂ ಒಟ್ಟಿಗೆ ಇದ್ದು ಅದ್ರಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಸಿಕ್ಕಿರೋದು ಖಂಡಿತ ಸರ್. ಎಲ್ಲ ಒಂದು ಅವಕಾಶನೇ ಇದೊಂದು ದೇವರ ಆಶೀರ್ವಾದ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಇರೋರು ಈ ಇದರಲ್ಲಿ ಒಟ್ಟಾಗಿ ನಾವು ಕೆಲಸ ಮಾಡಿ ನಮ್ಮ ಒಂದು ಇದು ನಾವು ತೊಗೊತಾ ಇದ್ದೀವಿ ಹಕ್ಕು. ತುಂಬ ಖುಷಿ ಆಗ್ತಾಯಿದೆ ನನಗೆ. ಮಹಿಳೆಯರ ಪಾಲ್ಗೊಳ್ಳುವಿಕೆ ಕಡಿಮೆ ಅಂತ ನಮ್ಗೆ ಒಂದ್ಸರಿ ಅನಿಸಿತ್ತು. ನಾವು ಕೂಡ ಸುಮಾರು ಕಡೆ ಹೇಳ್ತಾ ಇದ್ವಿ, ಒಳ ಮೀಸಲಾತಿಗೆ ಪುರುಷರು ಹುಡುಗರು ಬಹಳಷ್ಟು ಒತ್ತಾಯ ಕೊಟ್ಟು ಮಾಡ್ತಿದ್ದಾರೆ. ನಾವು ಮಹಿಳೆಯರು ಪಾಲ್ಗೊಳ್ಳಬೇಕಿತ್ತು ಅನ್ಸತ್ತ. ಬನ್ನಿ ಮೂರ್ತಿ ಒಂದು ನಿಮಿಷ ಬನ್ನಿ ಸರ್, ಒಂದೇ ಒಂದು ನಿಮಿಷ ಬನ್ನಿ. ಇಲ್ಲ ಮೇಡಮ್, ಒಂದೇ ನಿಮಿಷ ಅವ್ರು ತಗೋಬಿಡ್ತೀನಿ. ಬನ್ನಿ ಒಂದೇ ನಿಮಿಷ ಹೇಳಿ ಮೂರ್ತಿ ಅವರೇ. ಇವಾಗ ಸಮೀಕ್ಷೆಯ ಕೊನೆಯ ದಿನ ಇವತ್ತು. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಆಗುಹೋಗುಗಳು, ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಈಗ ನಾವು ಒಂದು ಸಮೀಕ್ಷೆಯಲ್ಲಿ ನಾವು ಕಂಡಂಗೆ ಒಂದು 50% ಆಗಿದೆ ಅಂತ ಗೊತ್ತಾಗಿದೆ. ಮತ್ತು ಸಾಕಷ್ಟು ಜನ ನಮ್ಮ ಸಮೀಕ್ಷೆಯಲ್ಲಿ ಇನ್ನೂ ಅವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಸೊ ಹಲವಾರು ರೀಸನ್ ಇದೆ. ಈಗ ಸಪೋಸ್ ಈಗ ಬೆಳಗ್ಗೆ ಎಲ್ಲ ನಮ್ಮ ಪೌರ ಕಾರ್ಮಿಕರೆಲ್ಲ ಕೆಲಸಕ್ಕೆ ಹೋಗ್ತಾರೆ, 4 ಗಂಟೆಗೆ ಬರ್ತಾರೆ, 5 ಗಂಟೆಗೆ ಸರ್ವರ್ ಸ್ಲೋ ಆಗುತ್ತೆ. ಸೊ ಈ ಥರ ಅನೇಕ ಚಾಲೆಂಜಸ್ ಆಗಿದೆ. ಆಮೇಲೆ ಮಧ್ಯದಲ್ಲಿ ಮಳೆ ಬಂದಿದೆ. ಆಮೇಲೆ ನಮಗೆ ಒಂದು ಸಿಬ್ಬಂದಿಯ ಕೊರತೆ ಇದೆ. ಸೊ ಇದ್ರ ನಡುವೆನೂ ಒಂದು 50% ಮಾತ್ರ ನಾವು ಈ ಒಂದು ಸಮೀಕ್ಷೆನ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ಇನ್ನೂ ಒಂದು 50% ಇನ್ನೂ ಆಗಬೇಕಿತ್ತೇನೋ ಅನ್ನೋ ಒಂದು ಇನ್ನೂ ಭಾವನೆ ಇದೆ. ಯಾಕಂದರೆ ಆಲ್ ಓವರ್ ಸ್ಟೇಟು 85% ಅಪ್ರಾಕ್ಸಿಮೇಟ್ ತಗೊಂಡ್ರೆ 85% ಸರ್ವೆ ಆಗಿದೆ ಅಂತ ಆಲ್ ಓವರ್ ಸ್ಟೇಟ್ ಅದರ್ ದ್ಯಾನ್ ಬ್ಯಾಂಗ್ಳೂರು. ಈಗ ನಮಗೆ ಬ್ಯಾಂಗ್ಳೂರಲ್ಲೂ 50% 51% ಆಗಿದೆ ಅಂತ ಟುಡೇಸ್ ಏನು ಪರ್ಸೆಂಟೇಜ್ 51% ಆಗಿದೆ ಅಂತ. ಇನ್ನು 49%ಗೆ ನಾವು ಇನ್ನೂ ಸಾಕಷ್ಟು ತಯಾರಿ ನಡೆಸ್ಕೊಂಡು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಕೊಟ್ಟು ಸಾಕಷ್ಟು ಸಿಬ್ಬಂದಿಯನ್ನು ಒದಗಿಸಿ ಈ ಒಂದು ಸಮೀಕ್ಷೆಯಲ್ಲಿ ಮಾಡಿಸಿದ್ರೆ ನಾವು ಒಂದು 80% ನಾವು ರೀಚ್ ಆಗ್ಬೋದಿತ್ತೇನೋ ಅನ್ನೋ ಒಂದು ಭಾವನೆ.
ಅದರ್ವೈಸು ನಮ್ಮ ಒಂದು ಬಡಾವಣೆಗಳಲ್ಲಿ ನಾವು ತಕ್ಕ ಮಟ್ಟಿಗೆ ನಮ್ಮ ಕೈಲಾದಷ್ಟು ಸಾಧ್ಯ ಆದಷ್ಟು ನಾವು ಪಾಲ್ಗೊಂಡು ನಮ್ಮ ಒಂದು ಜನಸಂಖ್ಯೆಯನ್ನು ಹೆಚ್ಚು ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲ, ಸಣ್ಣ ಪ್ರಯತ್ನಗಳೆಲ್ಲ ಭಾಳ ದೊಡ್ಡ ಪ್ರಯತ್ನನೇ. ಒಂದು ಸ್ವಯಂ ಸೇವಕರ ತಂಡವನ್ನೇ ಕಟ್ಕೊಂಡು ಮುನ್ನಡೆಸ್ಕೊಂಡು ಎಲ್ಲರೂ ಹೋಗಿದ್ರಿ, ಭಾಳ ಸಂತೋಷ. ನಮ್ಮ ಸ್ವಯಂ ಸೇವಕರ ಬಗ್ಗೆ ಹಾಗೂ ರಾಥೋಡ್ ಅವರು ಅಧಿಕಾರಿಗಳು ಅವರ ಒಂದು ತಂಡದ ಬಗ್ಗೆ ಒಂದೆರಡು ಮಾತುಗಳು. ಖಂಡಿತ ರಾಥೋಡ್ ಸರು ಮ್ಯಾಕ್ಸಿಮಮ್ಮು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ರಾಯಪುರಂ ವಾರ್ಡ್ನಲ್ಲಿ ಸಾಕಷ್ಟು ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಬೇಕಾದಂಗೆ ಯಾವಾಗ ಸಿಬ್ಬಂದಿ ಕೊರತೆ ಇದೆ ಆವಾಗೆಲ್ಲ ನಮಗೆ ಸಿಬ್ಬಂದಿಯನ್ನು ಒದಗಿಸಿದ್ದಾರೆ. ಆಮೇಲೆ ತಮಟೆ ಒಂದು ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಮತ್ತು ನಾವು ನರಸಿಂಹಮೂರ್ತಿ ಆಗಿರ್ಬೋದು, ಅಸುರ ನರಸಿಂಹ ಆಗಿರ್ಬೋದು, ಮತ್ತು ಶಿವಕುಮಾರ್ ಅವರಾಗಿರ್ಬೋದು, ಮತ್ತು ಚೆನ್ನಣ್ಣ ಅವರಾಗಿರ್ಬೋದು, ಮತ್ತು ಸೂರ್ಯ ಪ್ರತಾಪು, ಮತ್ತು ಗುಂಡಪ್ಪಣ್ಣ ಅವರು, ಮತ್ತು ಭುವನೇಶ್ವರಿ ಸಂಘದವರು ಅಂಜಿ ಅವರಾಗಿರ್ಬೋದು, ಮತ್ತು ಅವ್ರ ಸಂಗಡಿಗರಾಗಿರ್ಬೋದು, ಎಲ್ಲರೂ ಸಹ ಸಾಕಷ್ಟು ಎಫರ್ಟನ್ನು ಹಾಕಿ ಮನೆ ಮನೆಗೂ ಹೋಗಿ ನಮ್ಮವ್ರನ್ನ ಕರೆತಂದು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಅವ್ರಿಗೆಲ್ಲ ಪ್ರೇರೇಪಣೆ ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ಬರೆಸ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಒಂದು ಎಫರ್ಟನ್ನು ಹಾಕಿದ್ದಾರೆ. ಸೊ ಅವರೆಲ್ಲರ ಒಂದು ಏನದು ಓವರಾಲ್ ಎಫರ್ಟಿಂದ ಇಷ್ಟೊಂದು ನಾವು ಮಾಡೋಕ್ಕೆ ಸಾಧ್ಯ ಆಗಿದೆ. ಇಂಥದ್ದು ಇನ್ನೂ ನಮಗೆ ಅನಿಸ್ತಾ ಇದೆ, ಇನ್ನೊಂದು 15 ದಿನ ಸಿಕ್ಕಿದ್ರೆ ಏನಾದರೂ ಇನ್ನೊಂದು ಸ್ವಲ್ಪ ನಾವು ರೀಚ್ ಆಗ್ಬೋದಾ ಜನಕ್ಕೆ, ಇನ್ನೊಂದು ಸ್ವಲ್ಪ ನಾವೇನಾದರೂ ಮಾಡೋಕ್ಕಾಗುತ್ತಾ, ಇದನ್ನೇ ಯೋಚನೆ ಮಾಡ್ತಿದ್ದೀವಿ ಹೊರತು ನಮಗಂತೂ ಇನ್ನೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕಂದರೆ 50% ಆಗಿದೆ ಬ್ಯಾಂಗ್ಳೂರಲ್ಲಿ. ಅಂದರೆ ನಾವು ಜವಾಬ್ದಾರಿ ಅಲ್ವಾ, ಎಲ್ಲರೂ ಇದ್ದಾರೆ, ಸಾಕಷ್ಟು ಮುಖಂಡರಿದ್ದಾರೆ, ಮತ್ತು ಸಾಕಷ್ಟು ಜನ ಕೆಲಸ ಮಾಡಿರೋರೆಲ್ಲ ಇದ್ದಾರೆ. ಮತ್ತು ಇವರು ನಮ್ಮ NGO ತಂಡದವರು ಪವನ್ ಅವರೂ ಸಹ ಈ ಒಂದು ಇದರಲ್ಲಿ ಭೂದೇವಿ ತಮಟೆ ಸಂಸ್ಥೆಯವರು, ಮತ್ತು ಇವರು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಬಡಾವಣೆಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ 20-30 ಅಪ್ಲಿಕೇಶನ್ಸ್ನ ಒಂದು ದಿನದಲ್ಲಿ ಮಾಡಿರೋವಂಥ ದಾಖಲೆ ಎಲ್ಲ ಇದೆ. ಸೊ ಖಂಡಿತ ಚೆನ್ನಾಗಾಗಿದೆ ನಮ್ಮ ಏರಿಯಾಗಳಲ್ಲಿ. ಅದರ್ವೈಸ್ ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ನಮಗಿನ್ನೂ ಇನ್ನೂ ಸ್ವಲ್ಪ ಕೆಲಸ ಆಗಬೇಕೇನೋ ಅಂತ ಅನಿಸುತ್ತೆ. ಮತ್ತು ಜುಲೈ 30ರವರೆಗೂ ನಮಗಿದೊಂದು ಸಬ್ಮಿಷನ್ಗೆ ಟೈಮ್ ಇದೆ ಅಂತ ಹೇಳ್ತಿದ್ದಾರೆ. ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಇನ್ನೊಂದು 15 ದಿನ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ, ಯಾಕಂದರೆ 15 ದಿನ ಸಾಕೇನೋ ಅವ್ರಿಗೆ ಸಬ್ಮಿಟ್ ಮಾಡೋಕ್ಕೆ, ಈ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡೋಕ್ಕೆ ಆಯೋಗಕ್ಕೆ 15 ದಿನ ನಮಗೆ ಕೊಟ್ಟರೆ ಇನ್ನೊಂದು 15 ದಿನದಲ್ಲಿ ಇನ್ನೊಂದು 5,000-10,000 ಜನನ ನಾವು ಸೇರಿಸ್ಬೋದೇನೋ ಅನ್ನೋದು ಒಂದು ಯೋಚನೆ ಮಾಡಬೇಕಾಗಿದೆ. ಖಂಡಿತ ಅದು ಒಪ್ಪಂತ ಮಾತು. ಮತ್ತು ಇನ್ನೊಂದು ವಿಷಯ ಇದೆಯಲ್ಲ, ಇವತ್ತಷ್ಟೇ ಕೊನೆ ದಿನಲ್ಲ, ಆನ್ಲೈನ್ಗೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಅಲ್ವಾ? ಆನ್ಲೈನಾಗಿ ಯಾರ ಸ್ವಯಂ ಘೋಷಣೆ ಮಾಡ್ಕೋಬೇಕಂದ್ರೆ ಎಲ್ಲ ಇವತ್ತೇನಾ? ಮುಂದೆ ಅವಕಾಶ ಇಲ್ವಾ ಇನ್ನು? ಓಕೆ. ಈಗ ಇನ್ನೊಂದು ಮೂರ್ತಿಯವರೇ, ಏನು ಗೊತ್ತಾ ಸಮಸ್ಯೆ? ಎಕ್ಸ್ಟೆನ್ಷನ್ಗೆ ನಾವು ಕೇಳಿದಾಗ ಬಹಳಷ್ಟು ಸಚಿವರು ಎಲ್ಲ ಹೇಳಿದ್ದು ನೋಡಿ, ಈಗಾಗಲೇ ಮುಂಬರ್ತಿದ್ದು ಆಗಲೇ ಆಗೋಗ್ಬಿಟ್ಟಿದೆ ಅನೌನ್ಸ್ಮೆಂಟು, ಅದನ್ನು ತಡೀಲಿಕ್ಕೆ ಒಂದು ಕಡೆ ಹೋರಾಟ ನಡೀತಾ ಇದೆ. ಅದರಲ್ಲಿ ಬೇರೆ ಇನ್ನೂ ನಾವು ಸಮಯ ತಗೊಳ್ತಾ ಇದ್ದಷ್ಟು ಅಲ್ಲಿ ಮುಂಬರ್ತಿದ್ದು ಮತ್ತು ಎಷ್ಟೋ ಜನ ಆಕಾಂಕ್ಷಿಗಳು ನಮ್ಮ ಒಳ ಮೀಸಲಾತಿ ನಂಬ್ಕೊಂಡಿರೋಂಥವ್ರಿಗೆ ಅವ್ರ ಪ್ರಮೋಷನ್ ವಿಚಾರಗಳು ಅಥವಾ ನೇಮಕಾತಿ ವಿಚಾರಗಳು ಇವಕ್ಕೆಲ್ಲ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಬೇಗ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ಕೊಡಬೇಕು ಅಂತಿದ್ರು. ಸೊ ನಿಮಗೇನು ಅನಿಸುತ್ತೆ, ಈ ಥರ ಬೇಗ ಕೊಟ್ಟರೆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನುಕೂಲ ಆಗುತ್ತಾ, ಅಥವಾ ಇನ್ನೂ ಸ್ವಲ್ಪ ಸಮಯ ತೊಗೊಂಡ್ರೆ ಅದರಿಂದ ಒಳ್ಳೆ ಫಲಿತಾಂಶ ಸಿಗುತ್ತಾ? ಖಂಡಿತ ಇದು ಇನ್ನೂ ಒಂದು 15 ದಿನ ನಮಗೆ ಕೊಟ್ಟರೆ ಒಳ್ಳೆಯದು. ಯಾಕಪ್ಪ ಅಂದರೆ ಈಗ ಏನು ಪರ್ಸೆಂಟೇಜ್ ಡಿಕ್ಲೇರ್ ಆಗುತ್ತೆ, ಇದು ಮತ್ತೆ 50 ವರ್ಷ ಆಗ್ಬೋದು ಈ ಒಂದು ಸಮೀಕ್ಷೆ. ನನಗೆ ಒಂದು ನನ್ನ ನಾಲೆಡ್ಜ್ ಪ್ರಕಾರ 1921ನಲ್ಲಿ ಒಂದು ಸೆನ್ಸಸ್ ಆಗಿದೆ. ಅದು ಬಿಟ್ಟರೆ 2025 ಒಂದು ಸಮೀಕ್ಷೆ ಆಗ್ತಿದೆ. 104 ಇಯರ್ಸ್ ಆಗಿದೆ ಸಮೀಕ್ಷೆ ಆಗಿ, ಒಂದು ಶತಮಾನನೇ ಕಳೆದಿದೆ. ಈಗ ಏನು ಒಂದು ಶತಮಾನದಲ್ಲಿ ಪರ್ಸೆಂಟೇಜ್ ಡಿಕ್ಲೇರ್ ಆಗಿದೆ, ಅದೇ ಪರ್ಸೆಂಟೇಜ್ ನಮಗೆ ಮುಂದುವರೆದಿದೆ ಇವತ್ತಿನವರೆಗೂ. ಸೊ ನೆಕ್ಸ್ಟ್ ಇನ್ನೊಂದು 50 ವರ್ಷ ಆದರೂ ಬೇಕು. ಯಾಕಂದರೆ ನಾವು ಮಾಡರ್ನ್ ಏಜಲ್ಲಿದ್ದೀವಿ. ಇನ್ನೊಂದು ಸ್ವಲ್ಪ ನಾವೆಲ್ಲ ಟೆಕ್ನಾಲಜಿ ಎಲ್ಲ ಬಳಸ್ಕೊಂಡು ಇನ್ನೊಂದು 50 ವರ್ಷಕ್ಕೆ ನಾವು ಸಮೀಕ್ಷೆ ಮಾಡ್ತೀವಿ ಅಂದ್ರೂ ಇವಾಗ ಏನು ಪರ್ಸೆಂಟೇಜ್ ಡಿಕ್ಲೇರ್ ಆಗುತ್ತೆ ಅದೇ ಪರ್ಸೆಂಟೇಜು 50 ವರ್ಷಕ್ಕೆ ಅದು ಮುಂದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಇನ್ನೊಂದು 15 ದಿನ ನಮಗೆ ಕೊಟ್ಟರೆ ಒಳ್ಳೆಯದು ಅಂತ ಭಾವನೆ. ಯಾಕಂದರೆ ಜುಲೈ 30 ಅವರು ಸಬ್ಮಿಷನ್ಗೆ ಪರ್ಮಿಷನ್ ತೊಗೊಂಡಿದ್ದಾರೆ. ನಾವು 30 ಒಳಗಡೆ ಕೊಡ್ತೀವಿ, ಜುಲೈ 30 ಒಳಗಡೆ. ಈಗ ಅದರಿಂದ ನಮಗೆ ಬೆನಿಫಿಟ್ ಆಗಬೇಕು ಅಥವಾ ನಮಗೇನಾದರೂ ನಷ್ಟ ಆಗಬೇಕು. ಸೊ ನಾವು ಬೆನಿಫಿಟ್ ಕಡೆನೇ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಆಲ್ ಓವರ್ ಕರ್ನಾಟಕ ಇದು ಸಮೀಕ್ಷೆ ನಡೀತಾ ಇದೆ. 15 ದಿನ ಕೊಟ್ಟರೆ ನಮಗೇನು ಅಷ್ಟೊಂದು ಡಿಫ್ರೆನ್ಸ್ ಏನಾಗಲ್ಲ ಅನ್ನೋ ನಮಗೊಂದು ಭಾವನೆ. ಖಂಡಿತ. ನಂದು ಒಂದು ಮಾಧ್ಯಮದ ವತಿಯಿಂದ ಸಂಶಯ ಏನು ಅಂದರೆ, ಈಗ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋಗೆ ಈ ವಾರ್ಡ್ಗಳೇನಿದೆ ಬಹಳ ಪ್ರಬಲವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಜಾತಿಗಳಿರ್ತಕ್ಕಂಥ ವಾರ್ಡ್ಗಳೇ.
ಇಲ್ಲೆಲ್ಲರಿಗೂ ಎಲ್ಲರೂ ಕನೆಕ್ಷನ್ ಇಲ್ಲಿ ಇದ್ದಾರೆ, ಆದರೂ ಸಹ ಅವನ್ನ ರೀಚ್ ಮಾಡಲಿಕ್ಕೆ ಯಾಕೆ ಇಷ್ಟು ಸಮಯ ತಗೊಳ್ತು ಅಂತ ಅನ್ಸುತ್ತೆ? ಬಹುಶಃ ಇದು ಒಂದು ಸರಿಯಾದ ತಯಾರಿ ನಡೆಸ್ಕೊಂಡಿಲ್ಲ ಸಮೀಕ್ಷೆಗೆ, ನಾನು ಗಮನಿಸ್ದಂಗೆ. ಯಾಕಂದರೆ ಅವ್ರಿಗೆ ಪರ್ಸ್ನಲ್ ಮೊಬೈಲ್ಗೆಲ್ಲ ಆ್ಯಪ್ ಡೌನ್ಲೋಡ್ ಮಾಡಿ ಕೊಟ್ಟಿದ್ದಾರೆ. ಅವರು ವಾಟ್ಸಪ್ಪಲ್ಲೂ ರೆಸ್ಪಾಂಡ್ ಮಾಡಬೇಕು, ಕಾಲ್ಸ್ ಅಟೆಂಡ್ ಮಾಡಬೇಕು, ಮತ್ತು ಮೀಟಿಂಗ್ಗಳಿಗೆ ಏನೋ ಇರುತ್ತೆ, ಕಾನ್ಫರೆನ್ಸ್ ಕಾಲ್ಸ್ ಆ ಥರ ಎಲ್ಲ ಇರುತ್ತೆ, ಇವರಿಗೆಲ್ಲ ಅದನ್ನೆಲ್ಲ ಅಟೆಂಡ್ ಮಾಡ್ಕೋಬೇಕು. ಸೊ ಅವ್ರಿಗೆ ಸಪ್ರೇಟಾಗಿ ಒಂದು ಡಿವೈಸ್ ಕೊಟ್ಟಿದ್ರೆ ಅವರ ಆಬ್ಸೆನ್ಸಲ್ಲಿ ಬೇರೆಯವರು ಕೂಡ ವರ್ಕ್ ಮಾಡೋಕ್ಕೆ ಪಕ್ಕದಲ್ಲಿ ನಮ್ಮ ಸಬಾರ್ಡಿನೇಟ್ಸ್ ಇರ್ತಾರಲ್ಲ, ಅವರು ಕೆಲಸ ಮಾಡೋಕ್ಕೆ ಅವಕಾಶ ಆಗಿರೋದು. ಈ ನಮಗೆ ಎಷ್ಟೊಂದು ತೊಂದರೆ ಆಗಿದೆ ಅಂದರೆ, ಮಳೆ ಬಂದಿದೆ, ಸಿಬ್ಬಂದಿ ಕೊರತೆ ಇದೆ, ಮತ್ತು ಸರ್ವರ್ ಕೈ ಕೊಡ್ತಾ ಇದೆ, ಇಷ್ಟೆಲ್ಲ ಇದ್ರ ಮಧ್ಯೆ ಎಲ್ಲ ನಾವು ವರ್ಕ್ ಮಾಡಿದ್ದೀವಿ ಅಂದರೆ ಅರ್ಧಕ್ಕರ್ಧ ಸಮಯ ಇದಕ್ಕೆ ಹೋಗಿದೆ ಅಂತ ನಮಗೆ. ಆಮೇಲೆ ಇನ್ನೊಂದು ಫೋರ್ ಫ್ಲೋರ್ಸ್ ಇದೆ, ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ ಫ್ಲೋರ್ಸ್ ಮನೆಗಳಿದೆ. ಆ ಮನೆಗಳಿಗೆಲ್ಲ ಯಾರು ರೀಚ್ ಆಗಿದ್ದಾರೆ ಅದು ಕನ್ಫರ್ಮೇಷನ್ ನಮಗೆ ಸಿಗ್ತಾ ಇಲ್ಲ. ಈಗ ಇವರೆಲ್ಲನೂ ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲ ಲೇಟಾಗಿ ಜಾಯ್ನ್ ಆಗಿರೋದು. ಸೊ ಆಫ್ಟರ್ 1 ಮಂತ್ ಜಾಯ್ನ್ ಆಗಿರೋದು, ತರಬೇತಿ ಕೂಡ ಸರಿಯಾಗಿಲ್ಲ, ತರಬೇತಿನೂ ಇಲ್ಲ. ಎಷ್ಟೋ ಜನ ಡೈರೆಕ್ಟಾಗಿ ಬರ್ತಿದ್ದಾರೆ ಸೆನ್ಸಸ್ ವರ್ಕ್ಗೆ, ಡೈರೆಕ್ಟಾಗಿ ಬಂದು ಡೈರೆಕ್ಟಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಇದು ಬಂದಿದೆ. ಒಳ್ಳೆ ಮೊಬೈಲ್ ಇರಲ್ಲ, ಮತ್ತು ಇಂಟರ್ನೆಟ್ ಸ್ಲೋ ಇರುತ್ತೆ, ಕೆಲವು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇದನ್ನೆಲ್ಲ ಇದ್ರ ಮಧ್ಯೆ ಎಲ್ಲ ನಾವು ಕೆಲಸ ಮಾಡಿದ್ದೀವಿ ಅಂದರೆ ಅದು 50% ಅಂದರೆ 50% ಆಗಿದೆ. ಸೊ 100% ನಾವು ಮಾಡೋದಕ್ಕೆ ಇದು 2011 ಸೆನ್ಸಸ್ ಪ್ರಕಾರ ನಾವು ಮಾಡಿದ್ರು 66,000 ಅಂತೆ. ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 2011 ಸೆನ್ಸಸ್ ಪ್ರಕಾರ 66,000. ಈಗ 14 ವರ್ಷ ಆಗಿದೆ. 14 ವರ್ಷದಲ್ಲಿ 30,000 ಪಾಪ್ಯುಲೇಷನ್ ಜಾಸ್ತಿ ಆಗಿರಲ್ವಾ? ಸೊ 1 ಲಕ್ಷ ರೀಚ್ ಆಗಬೇಕಾಗಿತ್ತು. ಸೊ ನಾವೆಲ್ಲಿ 33,000ನೋ 34,000ನೋ ರೀಚ್ ಆಗಿದ್ದೀವಿ ಅಷ್ಟೇ. ಸೊ ಇದು ಇನ್ನೂ 10 ವರ್ಷದ್ದು ನಮ್ಮ ಹತ್ರ ಡೇಟಾನೇ ಇಲ್ಲ. ಮತ್ತು 10 ವರ್ಷದನ್ನ ನಾವು ಹೆಂಗೆ ಕವರ್ ಮಾಡ್ತಿದ್ದೀವಿ? ಸೊ ಯಾವ ರೀತಿ ಇದನ್ನು ನಾವು ಮಾಡೋದು ಅಂದರೆ ಇದೆಲ್ಲ ಸುಮ್ಮನೆ ತುಂಬ ಟೆಕ್ನಿಕಲಿ ನಮಗೆ ಪ್ರಾಬ್ಲಮ್ಸ್ ಇದೆ, ಟೆಕ್ನಿಕಲಿ ಇದು ನಮಗೆ ಚಾಲೆಂಜಸ್ ಇದೆ. ಈ ಚಾಲೆಂಜಸ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋವಂಥ ಒಂದು ಕಾಲ ಇದೆ. ಆಮೇಲೆ ನೆಕ್ಸ್ಟ್ ಒಂದು ಸರ್ವೆ ಆಗ್ತಾ ಇದೆ. ಇವಾಗ ಏನೇನು ನಾವು ಮಿಸ್ಟೇಕ್ಸ್ ಮಾಡಿದ್ದೀವೋ, ನಾವು ಇನ್ನು ಸರ್ಕಾರಕ್ಕೂ ನಾವು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟು ಈ ಥರ ಆಗಬಾರ್ದು, ಪೂರ್ವ ತಯಾರಿ ಮಾಡಿಕೊಂಡು ಸಮೀಕ್ಷೆಗೆ ಇಳಿಬೇಕು. ಯಾಕಂದರೆ ಇದೆಲ್ಲ ವರ್ಷನೋ ಅಥವಾ 5 ವರ್ಷಕ್ಕೊಂದ್ಸಲ ಆಗೋ ಅಂಥದ್ದಲ್ಲ. 50 ವರ್ಷ ಆಗುತ್ತೆ, 100 ವರ್ಷ ಆಗುತ್ತೆ. ಪೂರ್ವ ಸಿದ್ಧತೆ ಮಾಡಿಕೊಂಡು ಬಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೇನೋ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗು. ಇದು ಒಂದು ಸಮೀಕ್ಷೆ ನಡೆದಿರೋದು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಯಾಕಂದರೆ 12 ಗಂಟೆಗೆ ಸ್ಟಾರ್ಟ್ ಆಗಿದೆ, 2 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಸಮೀಕ್ಷೆ, 5 ಗಂಟೆಗೆ ಮುಗೀತಾ ಇದೆ. ಸೊ ಇದೆಲ್ಲ ಇದೆ. 10 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತಾರೆ, 7 ಗಂಟೆಗೆ ಆ್ಯಪ್ ಕ್ಲೋಸ್ ಆಗುತ್ತೆ. ಇದೆಲ್ಲ ಚಾಲೆಂಜಸ್ ಇದೆ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ನೀವು ಈ ಸಮೀಕ್ಷೆ ಮುಂದುವರಿಸಲಿಕ್ಕಾಗಲಿ ಅಥವಾ ಸಮಯ ಕೇಳಲಿಕ್ಕಾಗಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಂಕ್ಷಿಪ್ತವಾಗಿ? ನಮಗೆ ಈಗ ಇನ್ನೊಂದು 15 ದಿನ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಬ್ಯಾಂಗ್ಳೂರ್ಗೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಒಳ್ಳೇದನ್ನೋ ಒಂದು ನಮ್ಮ ಒಂದು ಅಭಿಪ್ರಾಯ. ಸೊ ಅದ್ರ ಜೊತೆಗೆ ನಮಗೆ ಸಾಕಷ್ಟು ಸಿಬ್ಬಂದಿಯನ್ನು ಮನೆಗೂ ಹೋಗಿ ರೀಚ್ ಮಾಡಿ ಆಗಿದೆಯಾ ಇಲ್ವಾ ಅಂತ. ಈಗ ಸ್ಟಿಕ್ಕರ್ ಒಂದು ಹಾಕ್ತಿದ್ದಾರೆ, ಸ್ಟಿಕ್ಕರ್ ಜೊತೆಗೆ ಎನ್ಕ್ವೈರಿ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಆಗದೇ ಇದೆ ಆನ್ ಸ್ಪಾಟಲ್ಲಿ ಅಲ್ಲೇ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಸಾಕಷ್ಟು ಬಿನ್ನಿಪೇಟೆ ಬಡಾವಣೆಯಲ್ಲೆಲ್ಲ ಇನ್ನೂ ಉಳಿದಿದೆ ಮನೆಗಳು. ಸೊ ಅದು ನಿನ್ನೆ ನಮ್ಮ ಗಮನಕ್ಕೆ ಬಂದಿದೆ ಅದು. ಸೊ ಹಾಗಾಗಿ ಇದೇನಾದರೂ ಈ ಪ್ರೋಸೆಸ್ಸಲ್ಲಿ ಏನಾದರೂ ಇನ್ನೂ ಒಂದು 15 ದಿನ ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದು 10,000 ಜನ ನಮಗೆ ಸಿಗ್ಬೋದು ಬರೀ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ನೀವು ಭಾಳಷ್ಟು ಜನ ಯುವಕರೆಲ್ಲ ಇದ್ದೀರಿ, ಸಂಘ ಸಂಸ್ಥೆಗಳೆಲ್ಲ ಪಾಲ್ಗೊಳ್ತಾ ಇದ್ದಾರೆ, ಭಾಳ ಸಂತೋಷ ಇದೆ. ಯಾಕೆ ಎಲ್ಲರೂ ಸೇರ್ಕೊಂಡು ನಾಗಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡಿ ಆ ಸಮಿತಿನ ಇನ್ನಷ್ಟು ಕಾಲಾವಕಾಶ ಕೊಡಲಿಕ್ಕೆ ಪ್ರಯತ್ನ ಪಡೋಕ್ಕಾಗತ್ತಾ? ಖಂಡಿತ ಅದನ್ನು ಮಾಡ್ಬೋದು. ಇವತ್ತು ಮುಗಿಸ್ಕೊಂಡು ನಾಳೆ ಬೇಕಾದರೆ ನಾವು ನಮ್ಮ ಗೆಳೆಯರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಬೇಕಾದರೆ ಅದನ್ನು ನಾವು ಮಾಡ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಆಗಿದೆ ಅನ್ನೋದು ಅವ್ರ ಗಮನಕ್ಕೆ ನಾವು ತರ್ಬೋದು. ನೋಡಿ ಸರ್, ಹಿಂಗೆ ಮಾಡಿ ಇನ್ನಷ್ಟು ಜನನ ನಮ್ಮ ಸಿಬ್ಬಂದಿಯನ್ನು ಒದಗಿಸಿ ಮನೆಗೂ ಹೋಗಿ ಇನ್ನೂ ಯಾರಾದರೂ ಉಳಿದಿದ್ರೆ, ಮಕ್ಕಳು ಯಾರಾದರೂ ಉಳಿದಿದ್ರೆ ದಯಮಾಡಿ ಅವ್ರನ್ನ ಸೇರಿಸೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ಬೋದು. ಸೊ ಇದೊಂದು ನಾವು ಮನವಿ ಯಾವಾಗಲೂ ನಮ್ಮ ಹತ್ರ ಇದ್ದೇ ಇದೆ. ನಾವು ರಿಕ್ವೆಸ್ಟ್ ಮಾಡೋ ಅಂತ ನಮಗೆ ರೈಟ್ಸ್ ಇದ್ದೇ ಇದೆ, ನಮಗೆ ಆ ಒಂದು ಅವಕಾಶ ಇದ್ದೇ ಇದೆ. ಅದನ್ನು ನಾವು ಮಾಡೋಣ. ಖಂಡಿತ ಒಳ್ಳೆಯದಾಗಲಿ. ನಿಮ್ಮ ಈ ಸೇವೆಗೂ ಕೂಡ ನಮ್ಮ ಕಡೆಯಿಂದ ಸಮುದಾಯ ಟಿವಿಯಿಂದ ನಮನ, ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಕೆಲಸಗಳು ನಿರಂತರವಾಗಿ ನಡೆಯಲಿ ಅಂತ ಶುಭ ಹಾರೈಸ್ತೀನಿ. ಧನ್ಯವಾದಗಳು ಅಂಜನ್ ಅವರಿಗೆ, ಸಮುದಾಯ ಟಿವಿ ಅವರಿಗೆ. ಮತ್ತು ನನಗೊಂದು ಈ ಥರ ಒಂದು ಅವಕಾಶ ಮೊದಲನೇ ಬಾರಿಗೆ ನನಗೆ ಒಂದು ಮಾಧ್ಯಮದ ಒಂದು ಮುಖಾಂತರ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಹೀಗೆ ಮುಂದುವರಿಸಿ ನಿಮ್ಮ ಕೆಲಸಗಳು. ಥ್ಯಾಂಕ್ ಯು ಮೇಡಮ್. ಸರ್